ತಾಯಿ ಮನೆಯಿಂದ ಗಿಡ ಎಲ್ಲ ಕೆಲವು ಹಿಡ್ಕೊಳ್ಳಿಕ್ಕಿತ್ತು ವಾಪಸ್, ಹಾಗೆ ತಾಯಿ ಮನೆಗೆ ಬಂದದ್ದು. ಇಲ್ಲಿ ನೋಡಿ ಅಜ್ಜಿ ಬಟ್ಲಕಾಯಿ ಉಂಟಾಯ್ತಾ, ನನಗೆ ಇಷ್ಟ ಇದು. ಅದೇ ತಂಪು ಜಾಗದೆಲ್ಲ ಆದರೆ ಮಳೆಗಾಲ ಆಗ್ತದೆ, ನಮ್ಮ ಮನೆ ಹತ್ತಿರ ಇಂಥದ್ದೆಲ್ಲ ಆಗಲಿಕ್ಕೆ ಇಲ್ಲ ಆಯಿತಾ. ಕೆಳಗಿನ ಮನೆ ಇರುವಾಗ ನಮ್ಮಲ್ಲೂ ಇತ್ತು, ಇವಾಗ ಆಗಲಿಕ್ಕಿಲ್ಲ ನಮ್ಮಲ್ಲಿ. ಹಾಗೆ ಇದರಿಂದೆಲ್ಲ ತಿಂದಿದ್ದೇನೆ, ಅಮ್ಮ ಸಹ ಕೊಯ್ದು ತಿಂದ್ರಂತೆ. ನನಗೆ ಇಷ್ಟ ಇದು. ಅದರಲ್ಲಿ ಮಾತ್ರ ಮಳೆಗಾಲದಲ್ಲಿ ಎಂತ ಹಿಸ್ಕ ಅಂತ ಇರ್ತದೆ. ಎಂತದ ಹಿಸ್ಕಿಗೆ ಎಂತ ಹೇಳೋದು ನಮ್ಮ ಭಾಷೆಯಲ್ಲಿ? ಹಿಸ್ಕಳಿಯ. ಇದೆಲ್ಲ ಇನ್ನು ಹಣ್ಣಾಯಕ್ಕಷ್ಟೇ. 2 ತಿಂದೆ ನಾನು ಅದರಿಂದ ಕೊಯ್ದು. ಇನ್ನೆಲ್ಲ ಕಾಯಿ ಹಿಸ್ಕಿದ್ದಿರಲಿ. ಇನ್ನು ಕಾಣೋದು ಇಷ್ಟು ಸಣ್ಣ ಬಿಟ್ಟೆ ಮರಿ. ನಮ್ಮಲ್ಲಿ ಮಜ್ಜಿಗೆ ಹುಲ್ಲಿತ್ತಾಯ್ತಾ, ಅದೇ ಇದರಿಂದ ದೊಡ್ಡದು ನೆಲದಲ್ಲಿತ್ತು, ಎಲ್ಲ ಸತ್ತೋಗಿದೆ ಈಗ ಇಲ್ಲ. ನಾನೇ ಅಲ್ಲಿಂದ ಇಲ್ಲಿಗೆ ಕೊಟ್ಟದ್ದು, ಇಲ್ಲಿ ಸಹ ಇರಲಿಲ್ಲ, ಇಲ್ಲಿಗೆ ಕೊಟ್ಟಿದ್ದೆ, ಇಲ್ಲಿ ಆಯ್ತು. ಈಗ ನಮ್ಮಲ್ಲಿ ಇಲ್ಲ ಆಯಿತಾ. ವಾಪಸ್ ಇಲ್ಲಿಂದ ಕೊಂಡೋಗಿ ಒಂದು ಸಣ್ಣ ಗಿಡ ಕೊಂಡೋಗಿ ಹಾಕಬೇಕಷ್ಟೆ ಮನೆಯಲ್ಲಿ. ಇದೀಗ ಇಲ್ಲಿ ಗೋಣಿಯಲ್ಲಿ ಇರೋದು. ಚೆನ್ನಾಗಿ ಬಂದಿದೆ, ತುಂಬ ಪರಿಮಳ ಅಲ್ಲ, ತಿನ್ಬೇಕಂತ ಆಗ್ತದೆ ಎಲೆಯನ್ನೇ ಹೀಗೆ ಮಾಡಿ. ಸೂಪರ್ ಪರಿಮಳ. ಇದು ಕಚೂರ ಗಿಡ ಆಯಿತಾ, ಮದ್ದಿಗೆ ಆಗ್ತದೆ, ಒಳ್ಳೆ ಪರಿಮಳ ಇದೆ. ಇದು ಸಹ ತುಂಬ ಪರಿಮಳ ಇದೆ. ಹಾಗೆ ಇದು ಈ ಪಾಟಲ್ಲಿ ಆ ಪಾಟಲ್ಲೆಲ್ಲ ಇರೋದು. ಇದರಲ್ಲಿ ಶುಂಠಿಯಾಗಿ ಗಡ್ಡೆ ಆಗೋದಾಯ್ತು. ಇದರಲ್ಲಿ ರೀಪಾಟ್ ಮಾಡಬೇಕಿತ್ತು, ನಟ್ಟು ತುಂಬ ಸಮಯ ಆಗಿರ್ಬೋದು. ನೋಡಿ ಗಡ್ಡೆ ಇದೆ ಇದರೊಳಗೆ, ಗಡ್ಡೆ ಕಾಣ್ತಾ ಉಂಟು ಇಲ್ಲಿ. ಇದು ಗಡ್ಡೆ ನೋಡಿ ಅದರ ಈ ಜಾಗದಲ್ಲಿ ಇದೆ. ಇದು ಪಂಚಪತ್ರೆ, ಇದು ಪಂಚಪತ್ರೆ, ಇದು ಸಹ ಮದ್ದಿಗೆ ಬೇಕಾದ ಗಿಡ. ಇದು ಪಚ್ಚೆ ಕದುರು. ಹಾಗೆ ಮಗ ಬೀಜಗಳನ್ನು ತರಿಸಿದ್ದ, ಅದು ಇವಾಗ ಪಾರ್ಸೆಲ್ ಬಂತಂತ ಪೋಸ್ಟ್ ಆಫೀಸಿಂದ ಕಾಲ್ ಬಂತು. ಹಾಗೆ ಇದು ತಾಯಿ ಮನೆಗೆ ಹತ್ತಿರ ಆಗ್ತದೆ, ನಾವು ಹಾಗೆ ಅಲ್ಲಿಗೆ ಬಂದವರು ಸಹ ಈಚೆಗೆ ಬಂದದ್ದು. ಮತ್ತು ಹಾಗೆ ನೋಡಿ ಗಿಡಗಳೆಲ್ಲ ಎಕರೆ ಗಟ್ಟಲೆಯಲ್ಲಿ ಮಾಡ್ಬೋದು ಇವನು ತರಿಸಿದ ಬೀಜದಲ್ಲಿ. ಅಷ್ಟು ಸಹ ಬೀಜ ಇದೆ ಆಯಿತಾ, ತುಂಬಾ ಬೀಜ ಇದೆ. ನನಗೆ ನೋಡಿ ತಲೆ ತಿರುಗಿತ್ತು. ಇಲ್ಲಿ ನೋಡಿ ಇದು ಉಂಟಲ್ಲ, ಲಿಪ್ಸ್ಟಿಕ್ಕಿನಾಗೆ ಹಾಕ್ತಾರೆ, ಅದು ಇಲ್ಲಿ ಇತ್ತವತ್ತು, ಇಲ್ಲಿ ಈಗ ಇಲ್ಲ ಮರ. ಎಂತ ಇದು ಕುಂಕುಮದಾಗಿರುವ ಗಿಡ ಒಂದು ಬರ್ತದೆ ನೋಡಿ, ಹಾಕ್ತದೆ ರೋಡ್ ಸೈಡಲ್ಲೆಲ್ಲ ಉಂಟು, ನೋಡಿದ್ದೇನೆ. ಅದನ್ನು ತರಿಸಿದ್ದಾನೆ, ತುಂಬ ಮಾಡ್ಬೋದು. ಇಲ್ಲಿಯೇ ಇತ್ತು, ಅದನ್ನು ತಂದೆ ಕಡ್ದದಾಯ್ತು ಅವತ್ತು ಬೇಡ ಅಂತ. ನಾವು ತಂದು ನೆಡ್ತದ್ದು ಸಣ್ಣ ಇರುವಾಗ, ಅದರ ನಾವು ತಂದೆ ತೆಗೆದ್ರು. ಇದು ಸಹ ಹಾಗೆ ಇಲ್ಲಿ ಉಂಟಾಯ್ತು. ಇದು ಸಹ ಇದು ಎಂತಪ್ಪ, ಇದು ಆನೆ ಮುಂಗ ಅಂತ ಹೆಸರಾಯ್ತು. ಆ ಮರ ಇಲ್ಲಿ ಆಗಿಕೊಂಡು ಉಂಟಲ್ಲಿ ಮರದಲ್ಲಿ. ಅದು ಅಂದರೆ ಇವನು ಹೇಳಿದ ಗಿಡ ಆ ಬೀಜ ಅಲ್ಲದೆ ಅದರಲ್ಲಿ ಎಕ್ಸ್ಟ್ರಾ ಅವರು ಎಂಥದ್ದು ಪ್ಯಾಕೇಜಾ, ಇಷ್ಟು ಪ್ಯಾಕ್ ಹೇಳಿ ಕಳಿಸೋದಾ? ಅದು ಒಂದು ಅಂತ ಈ ಥರ ಸೀಡ್ಸ್ ತರಿಸೋ ಬದಲು ಈ ಥರ ಒಂದು ಪ್ಯಾಕ್ ಅಂತ ಇತ್ತು 15ರದ್ದು. ಹಾಗೆ ಅದರಲ್ಲಿ ನಾವು ತರಿಸ್ಲಿಕ್ಕೆ ಅಂತ ಹೊರಟದ್ದು ಅವರ ಕೈಯಿಂದ. ವಿಶ್ವಭೇಷಜ ಫಾರ್ಮ್ಸ್ ಅಂತ ಮಹಾರಾಷ್ಟ್ರದಿಂದ ಬರ್ತಿರೋದು ಇದು. ಹಾಗಾಗಿ ಎಲ್ಲ ತರಿಸಿದೆ. ಆ್ಯಕ್ಚುಲಿ ನೋಡಿ ಈಗ ಭೃಂಗರಾಜ ಸಹ ಬಂದಿದೆ, ಅದು ಕೊಡಿ ನೋಡಿ. ಭೃಂಗರಾಜ ಸಹ ಬಂದಿದೆ. ಭೃಂಗರಾಜ ಅಂದರೆ ಗರ್ಗ, ಅದರದ್ದು ಸಹ ಬಂದಿದೆ. ನಮ್ಮ ಸೈಡಲ್ಲಿ ಅದು ಎಷ್ಟು ಸಹ ಆಗ್ತದೆ ಮಳೆಗಾಲದಲ್ಲಿ, ಅದರ ಸೀಡ್ಸ್ ಕೂಡ ಬಂದಿದೆ. ವಿಷಯ ಏನಾಯ್ತು ಅಂದರೆ ಅದು ಒಂದು ಸೆಟ್ಟಲ್ಲಿ 15 ಬರ್ತದೆ, ಬಟ್ ನಂಗೆ ಇಲ್ಲಿಗ ಬರೀ 10 ಮಾತ್ರ ಬಂದಿದೆ. ಇನ್ನು ಇದು ಬಂದಿಲ್ಲ. ಸೊ ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ದೇನೆ, ಎಲ್ಲ ಬರಲಿಲ್ಲ ಅಂತ. ಪೇಮೆಂಟ್ ಫುಲ್ ಮಾಡಿದ್ದೆ, ಆದರೂ ಬರಲಿಲ್ಲ. ಹಾಗೆ ಬೇರೆ ಬೇರೆ ಗಿಡ ಬಂದಿದೆ ನೋಡಿ. ಚಿತ್ರಕ ಎಲ್ಲ ಇದು ಸಂಸ್ಕೃತ ಹೆಸರಾಯಿತು. ನಮಗೆ ಆಯುರ್ವೇದ ವೈದ್ಯರು ಇದನ್ನು ನೋಡ್ತಿದ್ರೆ ಅವರಿಗೆಲ್ಲ ಗೊತ್ತಾಗ್ಬೋದು. ಅಶ್ವಗಂಧ, ಚಿತ್ರಕ, ಕಾಸಮರ್ಧ, ಸಿಂಧೂರಿ, ಪಟೋಲ ಸಹ ಇದು ಇದೆಂತ ಅಂತ ನೀವು ಗೆಸ್ ಮಾಡಿ ಕಮೆಂಟಲ್ಲಿ ಹಾಕಿ ಆಯಿತು. ಇದರ ಸೀಡ್ಸ್ ನೋಡಿ ನೀವು, ಸಾಧಾರಣ ಯಾವ ಥರ ಇದೆ ಅಂತ ಕಮೆಂಟಲ್ಲಿ ಇದೇನು ಅಂತ ಗೊತ್ತಿದ್ರೆ ಹಾಕಿ. ಮತ್ತು ಕಪಿ ಕಚ್ಚು 2 ಟೈಪ್ ಇದೆ ಕಪಿ ಕಚ್ಚು ಆಯಿತಾ. ವೈಟ್ ವೆರೈಟಿ, ಬ್ಲ್ಯಾಕ್ ವೆರೈಟಿ. ಮತ್ತು ಇದಕ್ಕೆ ನಾವು ಶೋಣಾಕ ಅಂತ ಹೇಳೋದು ಸಂಸ್ಕೃತದಲ್ಲಿ, ಶೋಣಾಕ. ಅದಲ್ಲದೆ ಶತಾವರಿ. ಹಾಗೆ ಇದಿಷ್ಟರದ್ದು ಬಂದಿದೆ. ಸಾಧಾರಣ 50 to 100 ಇದೆಲ್ಲ ನೋಡಿ. ಅಶ್ವಗಂಧ ಎಲ್ಲ ತುಂಬ ಸೀಡ್ಸ್ ಉಂಟು. ಸಾಧಾರಣ ಈ ಅಶ್ವಗಂಧ ಎಲ್ಲ ನಮಗೆ ತುಳಸಿ ಗಿಡದಾಗ ಶ್ರಬ್ ಥರ ಆಗ್ತದೆ, ಅದರ ಬೇರು ಉಪಯೋಗಿಸೋದು ನಾವು ಮದ್ದಿಗೆಲ್ಲ. ಹಾಗೆ ಒಟ್ಟಾರೆ ಇದೀಗ ಮಾಡಲಿಕ್ಕೆ ಹೊರಟ್ರೆ ತುಂಬ ಎಷ್ಟು ಜಾಗ ಬೇಕಾಗಿ ಇಷ್ಟ ಎಲ್ಲ ಎಕರೆ ಗಟ್ಟಲೆ ಜಾಗೆಯಲ್ಲಿ ಮಾಡಬೇಕಾಗಿ ಬರ್ಬೋದು. ಆ ಥರದ ಅವಸ್ಥೆ ಆಗಿದೆ. ಇನ್ನೂ ಸಹ 5 ವೆರೈಟಿ 5 ಗಿಡದ್ದು ಸೀಡ್ಸ್ ಬರಲಿಲ್ಲ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೇನೆ, ಎಷ್ಟು ಬರ್ಬೋದು ಅನ್ನಿಸ್ತದೆ. ಹಾಗಿರುವ ಕಥೆಯಾಗಿದೆ ಆಯಿತಾ. ಮೊನ್ನೆ ನೀವೆಲ್ಲ ನಾವು ದಾಸವಾಳ ಗಿಡ ನೆಟ್ಟದನ್ನು ನೋಡಿರ್ಬೋದು. ಹಾಗೆ ಇವತ್ತೀಗ ನಾವು ಇಲ್ಲಿರುವ ಗುಲಾಬಿ ಗಿಡಗಳಾಗಿರ್ಬೋದು ಅಥವಾ ಇನ್ಯಾವುದೆಲ್ಲ ಆಗ್ತದೆ ಅದನ್ನೆಲ್ಲ ಈಗ ನೆಡುವಂಥ ಬೆಳಗ್ಗೆ ಹೊರಟಿದ್ದೇವೆ. ಹಾಗೆ ಇನ್ನೀಗ ಹೋಗಿ ಹೊಂಡ ತೆಗಿಬೇಕು. ಹಾಗೆ ಕೊಟ್ಟೆಲ್ಲ ಹಿಡ್ಕೊಂಡಿದ್ದೇನೆ, ಹೋಗಿ ಆ ಕೆಲಸ ಮಾಡಬೇಕು. ಫಸ್ಟ್ ಅಲ್ಲಿ ಹೊಂಡ ಎಲ್ಲ ಮಾಡಿ, ಎಷ್ಟು ಸಸಿದೆ ಅಂತ ಲೆಕ್ಕ ಹಾಕಿ ಹೊಂಡ ಎಲ್ಲ ಮಾಡಿ ಆಮೇಲೆ ಈ ಗಿಡವನ್ನೆಲ್ಲ ತಗೊಂಡೋಗಿ ನೆಡುವ ಕೆಲಸ ಮಾಡ್ತೇವೆ. ಅದನ್ನು ಮತ್ತೆ ನೀವು ವಿಡಿಯೋದಲ್ಲಿ ನೋಡ್ಬೋದು. ನೋಡಿ ಈಗ ಇಲ್ಲಿ ಗುಡ್ಡೆಗೆ ನೆಡ್ಲಿಕ್ಕೆ ಅಂತ ಬಂದ್ವಿ, ಸಸಿ ಎಲ್ಲ ತಂದಿದ್ದೇವೆ ನೆಡಲಿಕ್ಕೆ. ಫಸ್ಟ್ ನಾವು ನೋಡಿ ಗುಂಡಿ ಮಾಡಿದ್ವಿ, ಇಲ್ಲಿ ಒಂದು 4 ಹೊಂಡ ಮಾಡಿದ್ವಿ. ಈಗ
ಒಂದು ಮೊದಲೇ ಬಾಳೆ ಗಿಡದ್ದಿತ್ತು ಅದು ಹುಟ್ಟದೇ ಇರೋದು, ಅಲ್ಲಿ ಸ್ವಲ್ಪ ಹೊಂಡ ಮಾಡಿದ್ವಿ. 1 2 3 4 5 6 7 ಪ್ಲಸ್ ಅಲ್ಲಿ ಇನ್ನೊಂದು ಮಾಡಿದ್ದೇವೆ, ಅಲ್ಲಿ ಅಮ್ಮ ನಿಂತಿದ್ದಾರಲ್ಲ ಆ ಜಾಗದಲ್ಲಿ. ಹಾಗೆ ಒಟ್ಟಾರೆ ನಮ್ದು ಈಗ ಇಷ್ಟು ಹೊಂಡ ಮಾಡುವ ಕೆಲಸ ಕಂಪ್ಲೀಟ್ ಆಯಿತು. ಇನ್ನೀಗ ಈ ಸಸಿಯನ್ನು ನೆಡಬೇಕು. ಅಮ್ಮ ಸಹ ಅಲ್ಲಿಗ ತರ್ತಿದ್ದಾರೆ ನೋಡಿ. ಮತ್ತು ಇಲ್ಲಿ ನೋಡಿ ಗುಲಾಬಿ 4 ಗಿಡ ಈ ಜಾಗದಲ್ಲಿ ನೆಡ್ತೇವೆ. ಹಾಗೆ ಇಷ್ಟು ಗಿಡವನ್ನು ಈಗ ನೆಡುವ ಕೆಲಸ ಫಸ್ಟ್ ಮಾಡ್ತೇವೆ. ಸ್ವಲ್ಪ ಅಲ್ಲಿ ಬಿಸಿಲಿಗೆ ಇಟ್ಟ ಹೀಗೆಲ್ಲ ಬಾಡಿದಾಗ ಆಗಿದೆ, ಅದು ರಾಮ ತುಳಸಿ. ಹಾಗೆ ಈಗ ನೆಡುವ ಕೆಲಸ ಮಾಡ್ತೇವೆ. ಹಾಗೆ ನೋಡಿ ಅಮ್ಮ ಇಲ್ಲಿ ಮಲ್ಲಿಗೆಯನ್ನು ನೆಡ್ತಾ ಇದ್ದಾರೆ. ಎಂಥ ಮಲ್ಲಿಗೆ ಅದು? ಪೇಟೆಯಲ್ಲಿ ಸಿಗುವ ಮಲ್ಲಿಗೆ ಅಲ್ಲ, ಅದನ್ನು ನೋಡಿ ಈ ಜಾಗದಲ್ಲಿ ನೆಡ್ತಾ ಇದ್ದಾರೆ ಈಗ. ಅದು ಒಂದು ಗಿಡ ಇಲ್ಲಿ ಉಳಿದಿತ್ತು, ಅವತ್ತು ನಾವು ತುಂಬ ಮಾಡಿದ್ವಿ, ಅದೆಲ್ಲ ತೆಗ್ದದ್ದು. ಮತ್ತು ಹಾಳಾಗಿ ರೋಗ ಸಹ ಬಂದಿತ್ತಲ್ಲ, ಮತ್ತು ಇಂಟರ್ಲಾಕ್ ಅಲ್ಲಿ ಜಾಲಿಗೆ ಹಾಕ್ಲಿಕ್ಕೆ ಹೋಗೋ ತೆಗ್ದದಲ್ಲ ಆ ಟೈಮಲ್ಲಿ, ಅದಕ್ಕಿಂತ ಮುಂಚೆ ತೆಗ್ದಿದ್ದೇವೆ. ಹಾಗೆ ಅಲ್ಲಿ ಉಳ್ದದನ್ನು ಒಂದಿತ್ತು, ಅದನ್ನು ಈ ಜಾಗದಲ್ಲಿ ನೆಡ್ತಿರೋದು ನೋಡಿ. ಇಲ್ಲಿ ಈಗ ಈಚೆ ಸಸಿಗಳೆಲ್ಲ ಇದೆಲ್ಲ, ಇದೆಲ್ಲ ಎಂಥ ಸಸಿ? ಕ್ರೋಟಾನ್ ಟೈಪಾ? ನಾರ್ಮಲ್ ಶೋಯಿಗಿರುವಂಥ ಮಂಜೆಟ್ಟಿ ಸಸಿ, ಹಾಗೆ ಆ ಟೈಪ್ ಇದು. ಸೊ ಇದರ ಪಕ್ಕದಲ್ಲಿ ಈ ಜಾಗದಲ್ಲಿ ನೋಡಿ ಮಲ್ಲಿಗೆಯನ್ನೊಂದು ನೆಡ್ತಾ ಇದ್ದೇವೆ ನಾವು. ಲಾಸ್ಟ್ ಮೊನ್ನೆ ನೋಡಿರ್ಬೋದಲ್ಲ ನೋಡಿ, ಇಲ್ಲೇ ನೋಡಿ ದಾಸವಾಳೆಲ್ಲ ನೆಟ್ಟ ಜಾಗ ಇದು. ಅದಕ್ಕೆಲ್ಲ ಜೀವ ಹಿಡಿದಿದೆ, ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ. ನೋಡಿ ಇಲ್ಲಿ ತೋರಿಸ್ತೇನೆ ನೋಡಿ, ಈ ಜಾಗದಲ್ಲಿ ಕಾಣ್ತದಾ? ಇಲ್ಲಿ 1 2 3 4 ಮತ್ತು ಆ ಕಡೆ. ಹಾಗೆ ಇಷ್ಟು ನೆಡುವ ಕೆಲಸ ಆಯಿತು. ಇನ್ನೀಗ ಗುಲಾಬಿ ನೆಡ್ಲಿಕ್ಕೆ ಉಂಟು. ಇದೆಲ್ಲ ಎಂಥದ್ದು? ಹಾಂ, ಎಂತ ಎಲ್ಲ ಅದು? ಇದಾದ್ರಾಗ ಉಂಟಿದ್ದವು, ಅದೆಂತ ಮನೆ ಹತ್ರ ಬಾಕಿ ಆಯ್ತು ಇದೆ ಇಲ್ಲಿ. ಇದು ಶೋಯಿಗಿರುದು, ಇದು ಸಹ ಅದೇ ಪರಂಗಿ ಚಕ್ಕೆ ಶೋಯಿಂಗಿಪ್ಪ ಅದು. ಅದೇ ಪೈನಾಪಲ್, ಶೋಯಿಗಿರುವಂಥ ಪೈನಾಪಲ್ ನೋಡಿ. ತುಂಬ ಮುಳ್ಳುಂಟು, ಚಿಕ್ಕ ಉಂಟು. ಅದು ಬೇಲಿ ಸೈಡ್ ನೆಡ್ಲಿಕ್ಕೆ ಇರೋದು, ಆ ಕಡೆ ಹಿಂದೆ ಆ ಸೈಡ್. ಮತ್ತೆ ನೆಡುವ ಫಸ್ಟ್ ಗುಲಾಬಿ. ಈಗ ಬಿಸಿಲು ಬರ್ತಾ ಉಂಟು ಒಳ್ಳೆ. ಕೈಗೆ ತಾಗಿತ್ತು, ಒಳ್ಳೆ ಗಾಳಿ ಬರ್ತಾ ಉಂಟಾಯ್ತಾ ಇಲ್ಲಿ ಈಗ ಈ ಹೊತ್ತಿಗೆ. ನೋಡಿ ಅಮ್ಮ ಈಗ ಇಲ್ಲಿ ರಾಮ ತುಳಸಿ ಸೈಡ್ ನೆಡ್ತಾ ಇದ್ದಾರೆ. ಅದು ಬೀಜದಲ್ಲಿ ಆಗ್ತದೆ, ನಾನು ಸುಮ್ಮನೆ ಕವರಲ್ಲಿ ತಂದಿಟ್ಟು ಇಟ್ಟದ್ದು, ಈಗ ನೆಡ್ತಾ ಇದ್ದೆ. ಅದೀಗ ಬಿಸಿಲಿಗಲ್ಲಿ ಅಂತ ಇತ್ತು, ಹಾಗೆ ಫಸ್ಟ್ ಅದನ್ನೇ ನೆಡುವ ಅಂತ ಹೊರಟದ್ದು. ಒಂದು ಗುಲಾಬಿ ಗಿಡ ನೆಟ್ಟಾಯ್ತು ಅಮ್ಮನಿಗೀಗ. ಮತ್ತೊಂದು ಕೂಡ ಗುಲಾಬಿ ಗಿಡ ನೆಡ್ಲಿಕ್ಕೆ ಅಂತ ಹೊರಟದ್ದು. ಫುಲ್ ಸೆಕೆ, ಸುಸ್ತಾಗ್ತಾ ಉಂಟಾಯ್ತಾ ಅಲ್ಲದ? ಹೌದು. ಇದು ಮೊದಲೇ ಇದ್ದ ಗುಂಡಿ ಆಯ್ತಾ? ಬೇಸಿಗೆಯಲ್ಲಿರುವಾಗೆ ಉಂಟಾಯ್ತಾ ಬಿಸಿಲು. ಆವಾಗ ಒಳ್ಳೆ ಮಳೆ ಇತ್ತು, ಇವಾಗ ಹೀಗುಂಟು. ಅಲ್ಲಿ ಅಡಿಕೆ ಸೊಪ್ಪೆಲ್ಲ ಉಂಟಲ್ಲ ಇದರ ಬುಡಕ್ಕೆ ಇಲ್ವಾ, ಅದನ್ನೆಲ್ಲ ತಂದು ಹಾಕಿದ್ರೆ ಒಳ್ಳೆದಾಗ್ತದೆ. ನುಸುಲಿರ್ತದೆ, ಮಣ್ಣು ಗಟ್ಟಿ ಆಗುವುದಿಲ್ಲ ಅದರ ಬುಡ. ನಾನು ದಾಸವಾಳ ಈ ಸೈಡಿಗೆ ಹಾಕುದಾ ಅಲ್ಲೇ ಎದುರೇ ನಡುದ ಅಂತ ಆಲೋಚನೆ ಮಾಡಿ ಅಲ್ಲಿ ಗುಲಾಬಿ ಹಾಕಿ ಇಲ್ಲಿ ದಾಸವಾಳ ನೆಟ್ರೆ ಈಚೆಗೆ ಬರಲಿಕ್ಕೆ ಕಷ್ಟ. ದಾಸವಾಳವನ್ನಾದರೆ ಕೈಯಲ್ಲಿ ಹಿಡ್ಕೊಂಡು ಸಹ ಬರ್ಲಿಕ್ಕೆ ಆಗ್ತದಲ್ಲ, ಅದಕ್ಕೆ ಬ್ಯಾಕ್ ಸೈಡ್ ನೆಟ್ಟದ್ದು. ಇಲ್ಲಿ ಇಲ್ಲ ಇದರಲ್ಲೇ ಬರುವ ದಾರಿಗೆ ಸುಲಭ ನೋಡಿ. ಇಲ್ಲಿ ಬರುವಾಗ ಈ ಕಡೆ ಇದ್ರೆ ಇಲ್ಲೇ ಕಾಣ್ತದೆ ನಮಗೆ, ಹಾಗಾಗಿ ಈ ಸೈಡಲ್ಲಿ ನೆಟ್ಟರೆ ಈ ಕಡೆಗೆ ಇರ್ತದೆ. ಸೊ ಇಲ್ಲಿ ಹೋಗುವಾಗ ದಾರಿ ಆಚೀಚೆ ನಮಗೆ ಅಂತ ಸಮಸ್ಯೆ ಆಗಲಿಕ್ಕೆ ಇಲ್ಲ. ನಾಯಿಯ ಸಂಗೀತ ಕಚೇರಿ ಸಾಕ್ತಾ ಉಂಟು ಒಟ್ಟಿಗೆ. ಒಳ್ಳೆ ಬಿಸಿಲಪ್ಪ, ಭಯಂಕರ. ಹೇಗಿದೆ ನೋಡಿ ಬಿಸಿಲು. ಇದು ಮಳೆಗಾಲದ ಲಕ್ಷಣ, ನಮ್ಮ ಊರಿನ ಮಳೆಗಾಲ. ಆಟಿ ತಿಂಗಳು. ನಾವೀಗ ಗೆಲ್ಲೆಲ್ಲ ಕಡ್ದದಾಯ್ತು ಅಲ್ಲಿಂದ ನೆಡ್ಲಿಕ್ಕೆ ಅಂತ. ಅದಿನ್ನು ಬದುಕಲಿಕ್ಕೆ ಇಲ್ವಾ ಅಂತಲ್ಲ? ಹೌದು ಹೌದು, ಈ ಬಿಸಿಲಿಗೆ ಎಲ್ಲಿಗೆ ಅದು ಒಣಗಿ ಹೋಗ್ಬೋದು, ಹೀಗೆ ಬಿಸಿಲು ಸಂಜೆ ತನಕ ಇದ್ರೆ. ಆ ಥರ ಅವಸ್ಥೆ ಆಗಿ ಬಿಟ್ಟಿದೆ ಬಿಸಿಲು. ಸ್ವಲ್ಪ ಮಣ್ಣ ನೋಡಿ ಹೇಗೆ ಉಂಟು ಅಂತ ಬಿಸಿಲು. ನಾವೊಂದು ನಡ್ಲಿಕ್ಕೆ ಅಂತ ದಿನ ನೋಡಿ ಇಟ್ಟಾಗ ಆ ದಿವಸ ಮಳೆ ಬರುವುದಿಲ್ಲ. ಮಳೆ ಒಂದು ಬಿಸಿಲು ಬೇಕಿರಲಿಲ್ಲ ನಮ್ಗೆ. ಇವಾಗ ಮೋಡ ಇದ್ರೆ ಮೋಡ ಇದ್ರೂ ತೊಂದರೆ ಇರಲಿಲ್ಲ. ನಾವು ನೆಟ್ಟಾದ್ಮೇಲೆ ಮಳೆ ಬಿಸಿಲಲ್ಲ ಮಳೆ ಬರಬೇಕಿತ್ತು. ಇದು ಮಳೆ ಸಹ ಇಲ್ಲ, ಸೆಕೆಯಲ್ಲಿ ಸತ್ತು ಹೋಗುವಾಗ ಉಂಟು. ಗುಲಾಬಿ ಕವರಲ್ಲಿದ್ದದ್ದು 4 ಗಿಡ ನೆಟ್ಟಾಯಿತು. ಇನ್ನೊಂದು ಅರಿಶಿನ ಗಿಡ ಗುಲಾಬಿಯದ್ದಲ್ಲಿ ದೊಡ್ಡ ಕವರಲ್ಲಿದೆ ತಾಯಿ ಮನೆಯಲ್ಲಿ, ಅದನ್ನು ತಂದೊಂದು ಒಂದಲ್ಲಿ ಹಾಕಬೇಕು. ಮುಂಚೆ ನಮ್ಮಲ್ಲೆಲ್ಲ ಇದ್ದದೆ, ಅದನ್ನು ತಂದೊಂದು ಹಾಕಲಿಕ್ಕೆ ಮತ್ತೆ 2 ಹೊಂಡ ಬಾಕಿ ಇದೆ. ನರ್ಸರಿಯಿಂದ ಕಷಿ ಅಲ್ಲ, ಯಾವುದಾದ್ರೂ ಊರು ಟೈಪಿನ ಗುಲಾಬಿ ಎಲ್ಲ ಸಿಕ್ಕಿದ್ರೆ ತಂದು ಹಾಕಬೇಕಂತ ಉಂಟು. 1-2 ಗಿಡ ನೋಡುವಾಗ ಆಸೆ ಆಗ್ತದೆ. ಆದರೆ ನರ್ಸರಿಯಲ್ಲಿ ಪುತ್ತೂರಲ್ಲಿ ಒಂದು ಕಡೆ ನರ್ಸರಿಯಲ್ಲಿ ಅಲ್ಲಿ 60 ರೂಪಾಯಿಗೆ ದಾಸನ, 80 ರೂಪಾಯಿಗೆ ಗುಲಾಬಿ ಗಿಡ ಅಂತ ನಮ್ಮ ಬೈಪಾಸ್ ರೋಡ್ ಹತ್ರ ಅಲ್ಲಿ ಒಂದು ಕಡೆ ಉಂಟಾಯ್ತಾ ಬರ್ಕೊಂಡಲ್ಲ.
ಹಾಗೆ ನೋಡ್ಬೇಕು. ಅದು ಹೊಸ ನರ್ಸರಿ ಅಲ್ಲ ಅದಲ್ಲಿ? ಹೊಸ ನರ್ಸರಿ ಕಳ ಒಂದು ದೊಡ್ಡ ಗ್ರೌಂಡ್ ಉಂಟಾಯ್ತಾ, ಅಲ್ಲಿ ಆಗಿದೆ. ಎಂತ ಹೇಗುಂಟು ಗೊತ್ತಿಲ್ಲ, ನರ್ಸರಿ ಅಲ್ಲಿ ಹೋದ ಗೊತ್ತಿಲ್ಲ ನಮ್ಗೆ. ಬೇರೆ ಕಡೆ ಯಾವ್ದು ಇದ್ದವು ಅಲ್ಲಿ ಹೋಗಿ ಜಾಗ ಮಾಡಿ ಬಾಡಿಗೆಗೆ ಮಣ್ಣಿಪ್ಪದೇನ. ಲಾಸ್ಟ್ ಟೈಮ್ ಆ ಜಾಗದಲ್ಲಿ ಸರ್ಕಸ್ ಏನೋ ಆಗಿತ್ತು. ಸರ್ಕಸ್ ಅಲ್ಲ, ಮೊನ್ನೆ ಅಲ್ಲಿ ಆತಲ್ಲ ಸರ್ಕಸ್ ಅಲ್ಲ, ಎಂತ ಒಂದು ಈ ಅಮ್ಯೂಸ್ಮೆಂಟ್ ಇದೆಲ್ಲ ಎಂತದ್ದು ಏನೋ ಕಾರ್ಯಕ್ರಮ ಅಲ್ಲಿ ಖಾಲಿ ಗ್ರೌಂಡ್ ಆಯ್ತಾ, ನಾವು ಹೋಗೇ ಇಲ್ಲ. ಅಲ್ಲಿ ನರ್ಸರಿ ಬಂದಿದೆ ಹಾಗೆ. ಆದ್ರೆ ಅಲ್ಲಿಗೆ ಹೋಗ್ಬೇಕು. ಇನ್ನೆಂತ ಮಾಡೋದು ಈಗ? ಇದೆ ಇಲ್ಲಿ 2 ಕೋರ್ಪಿ ಮಡಿಗಿದ್ದು. ಯಾವ್ದು ಅದರ ನೆಡುವನ ಇಲ್ಲಿಗೆ? ಬೇಲಿ ಬಿಡಲ್ಲ ಬೇಕಾದ್ರೆ ಇಲ್ಲಿ ನೆಡುವ ಎಂತ ಅಲ್ಲೆಲ್ಲ ಇಲ್ಲಿ ನೆಡುವನ ದಾರಿಗೂ ಪದ್ರಕ್ಕ ಬಪ್ಪಗ ದಾರಿಗೂ ಪದ್ರಕ್ಕ ಹೇಳಿ ತುಂಬಾ ಆಗುತ್ತಲ್ಲ ಅದು. ಎಂತ ಗಿಡ ಕಡ್ದು? ಚೇರೆ. ಚೇರೆ ಅದು ಗೆಲ್ಲು ಬಚಿಗಳಿದ್ದಲ್ಲಿ ಪುನಃ ಜಾಗ್ರತೆ. ಮೊನ್ನೆ ಚೇರೆ ಕಡ್ದೊಳಿಯ. ಮೊನ್ನೆ ಅಮ್ಮ ಚೇರೆ ಕಡ್ಲಿಕ್ಕೆ ಹೋಗಿ ಮುಖಕ್ಕೆ ಸ್ವಲ್ಪ ಎಲರ್ಜಿ ಆಗಿದೆ ಆಯ್ತು, ಅದು ತೇನು ತಾಗಿ. ಈ ಗಿಡವನ್ನು ನೆಡ್ತಾ ಇರೋದು. ಇದು ಬಿಳಿ ಕಲರ್ ಹೂಗಾಗ್ತದೆ, ಲಿಲ್ಲಿ ಟೈಪ್. ನಮ್ಮಲ್ಲಿ ಅಲ್ಲಿ ಇಂಟರ್ಲಾಕ್ ಮಗತೆ ಗದ್ದು ಅದರ ಇತ್ತಲ್ಲ ಅಲ್ಲಿ ಕಳಗಂಗಳದಲ್ಲೇ ಇತ್ತದು, ಅದನ್ನು ತೆಗ್ದದ್ದು. ಹಾಲು ಬತ್ತಲ್ಲ ಈ ಗಿಡ ಅಲ್ಲಿ. ಕಡಿಯುವಾಗ ಜಾಗೃತೆಯಲ್ಲಿ ಕಡಿಯದಿದ್ರೆ ಕಣ್ಣಿಗೆ ಬಂದ್ರೆ ಕಣ್ಣು ಹೋಗ್ಬೋದಂತ ಆಗ್ತದೆ ನನಗೆ. ಅದೇ ಕಡೆ ಇನ್ನೊಂದು ಇದನ್ನು ಇಲ್ಲೀಗ ಬೇಲಿ ಸೈಡಲ್ಲಿ ನೆಡೋದಾಯ್ತಾ. ಇದು ನಮ್ಮ ಕಲ್ಲು ಬಳೆ ಇತ್ತಲ್ಲ ಮುಂಚೆ ನೋಡಿ ಈ ಜಾಗದಲ್ಲಿ, ಅಲ್ಲಿ ಈಗ ಅದನ್ನು ನೆಡ್ತಾ ಇದ್ದೇವೆ. ಇಲ್ಲಿ ಬೇಲಿ ಸೈಡ್ ಯಾಕೆ ನೆಡ್ತಿರೋದು ಅಂತಂದರೆ, ಈಗ ರೋಡ್ ಸೈಡಲ್ಲಿ ಹೋಗುವಾಗ ಹೂವು ಆದರೆ ಫುಲ್ ಚಂದ ಕಾಣ್ತದೆ ನೋಡಿ. ನಮ್ದು ಇಲ್ಲಿಗ ಈ ಸಂಪಿಗೆ ಮರದಲ್ಲಿ ನೋಡಿ ಫುಲ್ಲು ಹೂ ಆಗಿಕೊಂಡುಂಟು, ಅದರ ಪರಿಮಳ ಶೈಲಿ ಸುತ್ತಮುತ್ತ ಫುಲ್ಲು ಬರ್ತದೆ ನಿಮಗೆ. ಅದೇ ಥರ ಇದೊಂದು ಗಿಡ ಬಿಳಿ ಹೂ ಆಗುದಲ್ಲ, ಭಾರಿ ಚಂದ ಇರ್ತದೆ ನೋಡ್ಲಿಕ್ಕೆ. ಅಲ್ಲ ಯಾವ ಬಣ್ಣದ ಕರವೀರ ಗೊತ್ತಿದ್ದ? ನೆನಪಿಲ್ಲ ಅದು ಯಾವ ಬಣ್ಣ, ನೆನಪಿಲ್ಲ ಆಯ್ತಲ್ಲ ನೆನಪಿಲ್ಲ. ಈ ಕರವೀರ ಸಹ ಉಂಟು ನೋಡಿ ಇಲ್ಲಿ ಬೇಲಿ ಸೈಡ್, ಕಲರ್ ಕಲರ್ ನೋಡ್ಲಿಕ್ಕೆ ಚಂದ ಕಾಣ್ತದೆ. ಇದು ಬಿಳಿ ಹೂಗು ನಿಮ್ಗೆ ಯಾವುದಂತ ಗೊತ್ತಾಗಿದ್ರೆ ನೋಡಿ ಇಲ್ಲಿ ಇದರಲ್ಲೊಂದು ಉಂಟು ನೋಡಿ, ಈ ಥರದ ಹೂವು ಆಗ್ತದೆ ನೋಡಿ, ಈ ಥರದ ಹೂವು. ಸೊ ಅದನ್ನು ನಾವೀಗ ಇಲ್ಲಿ ಬೇಲಿ ಸೈಡ್ ಈ ಜಾಗದಲ್ಲಿ ನೆಟ್ಟದ್ದು. ಇಲ್ಲಿ ಕೆಳಗೆ ನೆಲಕ್ಕೆ ತನಕ ಸಂಪಿಗೆ ಗೆಲ್ಲು ಮುಟ್ಟಿದೆ, ಅದರಲ್ಲೂ ಸಹ ನಿನ್ನೆ ಅರಳಿದೆ ನೋಡಿ. ನಿನ್ನೆ ಹೂ ಉಂಟಿಲ್ಲಿ, ಇವತ್ತಿನ ಹೂ ಉಂಟಿಲ್ಲಿ, ಇದರಲ್ಲಿದೆ. ಕೊಯ್ದಿಲ್ಲ ಆಯ್ತಾ ನಾನು ಹೂವೇ ಇವತ್ತು. ಇದು ಅದೇ ಗಿಡವಾ ನಾವೀಗ ನೆಟ್ತಾ ಇಪ್ಪ ಗಿಡ ಇದು? ಇಲ್ಲಿ ಒಂದು ಇಟ್ಟಿದೆ, ಇಲ್ಲಿ ಬೇಡ. ಇದೇ ಗಿಡ ಅದು ಆಯ್ತಾ? ಅದು ಅಂಗಳದಿಂದ ತೆಗೆಯುವಾಗ ಒಂದು ಗಿಡ ಇಟ್ಟು ಎಲ್ಲಿಯಾದ್ರೂ ಬೇಕಲ್ಲ. ಇದು ವಾಪಸ್ ನಾನು ನೆಟ್ಟದ್ದು ಈಗ ಅಷ್ಟು ದೊಡ್ಡದು ಕವರಲ್ಲಿ ನೆಟ್ಟದು. ನಾನು ಎಲ್ಲಿಯಾದ್ರೂ ಸತ್ತು ಹೋದ್ರೆ ಅಂತ ಅಲ್ಲಲ್ಲಿ ಹಾಕಿ ಬಿಡುದು, ಅಳಿಬಾರ್ದಂತ. ಅಳಿದು ಅದರ ಎಳೆ ಎಲ್ಲ ಅದಕ್ಕೆ ಮಾಡುದು, ನನಗೆ ಇಷ್ಟ ಅದು ಆ ಕಲರ್. ಆ ಜಾಗ ಎಲ್ಲ ನೆಡ್ಲಕ್ಕ ಅಳಿ. ಅದ ಡೆಕೋರೇಷನ್ ಕ್ರಿಸ್ಮಸ್ ಟ್ರೀ ಟೈಪ್ ಅಲ್ಲ ಅಲ್ಲಿ ನಮ್ಮ ಅದು ಅಲ್ಲಿ ಅಲ್ಲಿ ಅದೇ ಅಷ್ಟೇ ತರ ಇದಲ್ಲ. ಅದರ ಇಲ್ಲಿ ತಂದು ನಡೆಸಿದ್ದ. ಇಲ್ಲಿ ಖಾಲಿ ಉಂಟು ಬೇಲಿ, ಸೊ ಈ ಜಾಗದಲ್ಲಿ ನೆಟ್ರೆ ಅಲ್ಲಿ ಅದ್ರ ಅಷ್ಟು ಕವರ್ ಆಗ್ತದಲ್ಲ. ಹಾಗೆ ಇಲ್ಲಿ ಈಗ ನೆಡುವ ಕೆಲಸ ಆಯ್ತು. ಕೈ ಬೇನೆ ಆಯ್ತು, ಪಚ್ಚಿ ಕೈ ಚೂರು ಬೇನೆ. ಇಡಿಕೆ ಈಗ ಎತ್ತಿ ಒಳ್ಳೆ ಘಮ ಘಮ ಉಂಟಲ್ಲ ಹೂ ನೋಡಿ. ಹೂ ಎಷ್ಟು ಉಂಟು ಅಂತ ನಡುಗುಚ್ಚು ಕೊಯ್ಯುವನೆ ಕೈ ಬೇನೆ ಬಚ್ಚಿಯ ಕೈ ಬಚ್ಚದ ಬೇನೆಯ ಬೇನೆ ಅಲ್ಲ, ಕೈ ನೋವಾಗಿದೆ ಅಮ್ಮನಿಗೆ ಆಯ್ತಾ. ಕೈ ಎತ್ತಲೇ ಇಡ್ತಿಲ್ಲ ನೋಡಿ. ಉರಿ ಹೂ ಸಂಪಿಗೆ ಹೂ ಒಟ್ಟಿಗೆ ಉರಿಗಳು ಫ್ರೀ ನೋಡಿ ಎಷ್ಟು ಉಂಟು ಅಂತ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹತ್ತಿರದಲ್ಲೇ ಇರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್.